ಚುನಾವಣೆಗೆ ಒಂದು ವಿಚಾರ ಬಂದಿದೆ ನಿನ್ನೆ ಇಂದಿಚೆಗೆ ಹೊಂದಾಣಿಕೆ ರಾಜಕಾರಣ ನಿಲ್ಲಬೇಕು ಅಂತ. ನಿಮ್ಮ ಹಿರಿಯ ನಾಯಕ ಸಿ.ಟಿ. ರವಿ ಹೇಳಿರುವಂಥದ್ದು ನಾನು ಹೊಂದಾಣಿಕೆ ರಾಜಕಾರಣದ ಬಲಿಪಶು ಅಂತ ನೇರವಾಗಿ ಹೇಳಿದ್ದಾರೆ. ಇದು ಯಾವ ರೀತಿಯಾದಂಥ ವಿಚಾರ ಇದು? ನೋಡಿ, ಇದು ಆಗಾಗ ವಿಚಾರ ಬಂದೇ ಬರ್ತದೆ. ಆದರೆ ಇದ್ರ ಬಗ್ಗೆ ಸವಿಸ್ತಾರವಾದಂಥ ಒಂದು ಹೇಳಿಕೆಗಳು ಬರಬೇಕು. ಬರೀ ಹೊಂದಾಣಿಕೆ ಅಂತಂದರೆ ಆಗಲ್ಲ. ಅದಕ್ಕೊಂದು ಸವಿಸ್ತಾರವಾದಂಥ ಒಂದು ದಾಖಲೆಗಳು ಇವೆಲ್ಲ ಕೊಟ್ಟರೆ ಅದು ಕೂಡ ಆವಾಗ ಸರಿ ಹೋಗ್ತೈತೆ. ಆ ದೃಷ್ಟಿಯಿಂದ ಏನೇ ಇದ್ರೂ ಇದೆಲ್ಲವನ್ನು ಕೂಡ 4 ಗೋಡೆಗಳ ಮಧ್ಯೆ ಪಾರ್ಟಿ ಲೆವೆಲಲ್ಲಿ ಚರ್ಚೆ ಮಾಡಬೇಕು. ಅದನ್ನು ಆದಿ ಬೀದಿಗಳಲ್ಲಿ ಚರ್ಚೆ ಮಾಡೋದು ಒಳ್ಳೆಯದಲ್ಲ. ಪಾರ್ಟಿ ಲೈನಲ್ಲಿ ಪಾರ್ಟಿ ಒಳಗಡೆ ಚರ್ಚೆ ಮಾಡಬೇಕು. ಪಾರ್ಟಿ ನಮ್ಮ ರಾಷ್ಟ್ರೀಯ ನಾಯಕರೇನಿದ್ದಾರೆ ಅವರು ಏನು ತೀರ್ಮಾನ ಕೊಡ್ತಾರೋ ಅದನ್ನು ಪಾಲನೆ ಮಾಡ್ಕೊಂಡು ಹೋಗ್ಬೇಕು. ಒಂದು ರಾಷ್ಟ್ರೀಯ ಪಕ್ಷವಾಗಿ ನಾವು ಅದನ್ನು ಮಾಡುವಂಥ ಕೆಲಸವನ್ನು ಕೂಡ ನಾವೆಲ್ಲರೂ ಮಾಡಬೇಕು ಅನ್ನೋದು ನನ್ನ ವಿನಂತಿಯನ್ನು ಮಾಡ್ತೀನಿ ಎಲ್ಲರಿಗೂ. ಚುನಾವಣೆಗೆ ಒಂದು ವಿಚಾರ ಬಂದಿದೆ ನಿನ್ನೆ ಇಂದಿಚೆಗೆ ಹೊಂದಾಣಿಕೆ ರಾಜಕಾರಣ ನಿಲ್ಲಬೇಕು ಅಂತ. ನಿಮ್ಮ ಹಿರಿಯ ನಾಯಕ ಸಿ.ಟಿ. ರವಿ ಹೇಳಿರುವಂಥದ್ದು ನಾನು ಹೊಂದಾಣಿಕೆ ರಾಜಕಾರಣದ ಬಲಿಪಶು ಅಂತ ನೇರವಾಗಿ ಹೇಳಿದ್ದಾರೆ. ಇದು ಯಾವ ರೀತಿಯಾದಂಥ ವಿಚಾರ ಇದು? ನೋಡಿ, ಇದು ಆಗಾಗ ವಿಚಾರ ಬಂದೇ ಬರ್ತದೆ. ಆದರೆ ಇದ್ರ ಬಗ್ಗೆ ಸವಿಸ್ತಾರವಾದಂಥ ಒಂದು ಹೇಳಿಕೆಗಳು ಬರಬೇಕು. ಬರೀ ಹೊಂದಾಣಿಕೆ ಅಂತಂದರೆ ಆಗಲ್ಲ. ಅದಕ್ಕೊಂದು ಸವಿಸ್ತಾರವಾದಂಥ ಒಂದು ದಾಖಲೆಗಳು ಇವೆಲ್ಲ ಕೊಟ್ಟರೆ ಅದು ಕೂಡ ಆವಾಗ ಸರಿ ಹೋಗ್ತೈತೆ. ಆ ದೃಷ್ಟಿಯಿಂದ ಏನೇ ಇದ್ರೂ ಇದೆಲ್ಲವನ್ನು ಕೂಡ 4 ಗೋಡೆಗಳ ಮಧ್ಯೆ ಪಾರ್ಟಿ ಲೆವೆಲಲ್ಲಿ ಚರ್ಚೆ ಮಾಡಬೇಕು. ಅದನ್ನು ಆದಿ ಬೀದಿಗಳಲ್ಲಿ ಚರ್ಚೆ ಮಾಡೋದು ಒಳ್ಳೆಯದಲ್ಲ. ಪಾರ್ಟಿ ಲೈನಲ್ಲಿ ಪಾರ್ಟಿ ಒಳಗಡೆ ಚರ್ಚೆ ಮಾಡಬೇಕು. ಪಾರ್ಟಿ ನಮ್ಮ ರಾಷ್ಟ್ರೀಯ ನಾಯಕರೇನಿದ್ದಾರೆ ಅವರು ಏನು ತೀರ್ಮಾನ ಕೊಡ್ತಾರೋ ಅದನ್ನು ಪಾಲನೆ ಮಾಡ್ಕೊಂಡು ಹೋಗ್ಬೇಕು. ಒಂದು ರಾಷ್ಟ್ರೀಯ ಪಕ್ಷವಾಗಿ ನಾವು ಅದನ್ನು ಮಾಡುವಂಥ ಕೆಲಸವನ್ನು ಕೂಡ ನಾವೆಲ್ಲರೂ ಮಾಡಬೇಕು ಅನ್ನೋದು ನನ್ನ ವಿನಂತಿಯನ್ನು ಮಾಡ್ತೀನಿ ಎಲ್ಲರಿಗೂ.